ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಗಣೇಶ ಚತುರ್ಥಿ ನಿಮಿತ್ತ ಮಾಲಿನ್ಯ ನಿಯಂತ್ರಣ ಮಂಡಳಿಯೊಂದಿಗೆ ಸಭೆ ನಡೆಸಿದ ಸಚಿವ ಆನಂದ್ ಸಿಂಗ್. ಹರಿಶಿನ ವಿಗ್ರಹ ಪ್ರತಿಷ್ಠಾಪಿಸಲು ಕರೆ ನೀಡಿದ ಸಚಿವರು. ಮೈಸೂರಿನಲ್ಲಿ ವಿದ್ಯಾರ್ಥಿನಿ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ. ರಾಜ್ಯವ್ಯಾಪಿ ಭುಗಿಲೆದ್ದ ಪ್ರತಿಭಟನೆ. ತಪ್ಪಿತಸ್ಥರಿಗೆ ಶಿಕ್ಷೆ ನೀಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ ವಿದ್ಯಾರ್ಥಿ ಸಂಘಟಕರು. ಉದ್ಘಾಟನೆಗೊಂಡ ಕುರುಹಿನಶೆಟ್ಟಿ ಕಲ್ಯಾಣ ಮಂಟಪ. 20 ಲಕ್ಷ ಅನುದಾನ ನೀಡಿದ ಸಚಿವ ಆನಂದ್ ಸಿಂಗ್ ರವರಿಗೆ ಅಭಿನಂದಿಸಿದ ಸಮಾಜದ ಮುಖಂಡ ಬಸವರಾಜ್ ನಾಲತ್ವಾಡ್. 36 ಲಕ್ಷ ಮೊತ್ತದಲ್ಲಿ ನಿರ್ಮಾಣಗೊಳ್ಳಲಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು. ತನ್ನಿಮಿತ್ತ ನೆರವೇರಿದ ಭೂಮಿ ಪೂಜೆ. ಗಲ್ಲಿಗೆ ನುಗ್ಗುತ್ತಿರುವ ಡ್ರೈನೇಜ್ ನೀರು. ರೋಗದ ಭೀತಿಯಲ್ಲಿ ಬದುಕುತ್ತಿರುವ 24ನೇ ವಾರ್ಡಿನ ನಿವಾಸಿಗರು. ಇತ್ತ ಗಮನ ಹರಿಸಬೇಕಿದೆ ನಗರಸಭೆ. ಕರಾಟೆ ಬೆಲ್ಟ್ ಪಡೆಯುವ ಕುರಿತು ನಡೆದ ಪೂರ್ವ ಪರೀಕ್ಷೆ. ಧೈರ್ಯ ಹಾಗೂ ಆತ್ಮವಿಶ್ವಾಸ ಮೂಡಿಸುವಲ್ಲಿ ಕರಾಟೆ ಸಹಕಾರಿ. ಖುಷಿ ಹಂಚಿಕೊಂಡ ಕರಾಟೆ ವಿದ್ಯಾರ್ಥಿನಿಯರು. ಈಗ ವಾರ್ತೆಗಳ ವಿವರ. ಪರಿಸರ ಹಾಗೂ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ರವರು ಬೆಂಗಳೂರಿನಲ್ಲಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸಭಾಭವನದಲ್ಲಿ ಗಣೇಶ ಚತುರ್ಥಿ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ಕೈಗೊಂಡಿದ್ದರು. ಹೀಗೆ ಪರಿಸರ ಕಾಪಾಡುವ ನಿಟ್ಟಿನಲ್ಲಿ ಅರಿಶಿನದಿಂದ ತಯಾರಿಸಿದ ಗಣೇಶನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲು ಸಾರ್ವಜನಿಕರಿಗೆ ಸಂದೇಶ ರವಾನಿಸಲಾಗಿದೆ. ಹೌದು, ಪಿಒಪಿಗಳಿಂದ ತಯಾರಿಸಿದ ಗಣೇಶನ ವಿಗ್ರಹಗಳನ್ನ ಕೆರೆ, ಬಾವಿ, ಕಾಲುವೆಗಳಲ್ಲಿ ವಿಸರ್ಜಿಸುವುದರಿಂದ ಪರಿಸರ ಹಾಳಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಪರಿಸರ ಮಾಲಿನ್ಯ ಮಂಡಳಿಯ ಕಚೇರಿಯಲ್ಲೇ ಗಣೇಶ ಚತುರ್ಥಿ ನಿಮಿತ್ತ ಸಚಿವ ಆನಂದ್ ಸಿಂಗ್ ರವರು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಪರಿಸರ ಕಾಪಾಡುವ ನಿಟ್ಟಿನಲ್ಲಿ ಗಣೇಶನ ವಿಗ್ರಹ ಪ್ರತಿಷ್ಠಾಪಿಸುವ ಭಕ್ತರು ಹಾಗೂ ಸಂಘಟಕರು ಹರಿಶಿನದಿಂದ ತಯಾರಿಸಿದ ಗಣೇಶನ ವಿಗ್ರಹ ಪ್ರತಿಷ್ಠಾಪಿಸಲು ಸಾರ್ವಜನಿಕರಿಗೆ ಸಂದೇಶ ಸಾರುವ ಮಾದರಿಯನ್ನ ಅನಾವರಣಗೊಳಿಸಿದರು. ಇನ್ನು ಸಭೆಯ ನಂತರ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಸಚಿವ ಆನಂದ್ ಸಿಂಗ್ ರವರು ಪಿಒಪಿಯಿಂದ ತಯಾರಿಸಿದ ಗಣೇಶನ ವಿಗ್ರಹಗಳನ್ನು ಕೆರೆ, ನಾಲೆಗಳಲ್ಲಿ ವಿಸರ್ಜಿಸಲಾಗುತ್ತಿದೆ. ಇದರಿಂದ ಪರಿಸರಕ್ಕೆ ಹಾನಿಯಾಗುತ್ತದೆ. ಹಾಗಾಗಿ ಅರಿಶಿನದಿಂದ ತಯಾರಿಸಿದ ಗಣೇಶನ ವಿಗ್ರಹವನ್ನ ಪ್ರತಿಷ್ಠಾಪಿಸುವ ನಿಟ್ಟಿನಲ್ಲಿ ಪೋಸ್ಟರ್ ಮೂಲಕ ಸಾರ್ವಜನಿಕರಲ್ಲಿ ಪರಿಸರ ಕಾಪಾಡುವ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗಿದೆ. ಅರಿಶಿನದಿಂದ ತಯಾರಿಸಿದ ಉತ್ತಮ 3 ಗಣೇಶನ ಮೂರ್ತಿ ಸ್ಥಾಪಿಸಿದವರಿಗೆ ಬಹುಮಾನದ ಜೊತೆಗೆ ಪ್ರಶಸ್ತಿ ಪ್ರಮಾಣ ಪತ್ರ ನೀಡಲಾಗುವುದೆಂದು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಈಗ ನಾವೇನು ಹೇಳಿದ್ವಿ, ಈಗ ನಾವು ಎಲ್ಲ ಅಧಿಕಾರಿಗಳ ಜೊತೆ ಮೆಂಬರ್ಗಳ ಜೊತೆ ಚರ್ಚೆ ಮಾಡಿ ಜನರಿಗೆ ಈ ಆಪ್ ಮುಖಾಂತರ ನಾವು ಇದನ್ನೆಲ್ಲ ಟಿವಿ ಮುಖಾಂತರ, ಮಾಧ್ಯಮ, ಟ್ವಿಟರ್, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಮುಖಾಂತರ ಹಾಕ್ಬಿಟ್ಟು ತಾವು ಮಾಡಿರ್ತಕ್ಕಂಥ ಒಂದು ಗಣಪತಿಯನ್ನ ಫೋಟೋ ಮುಖಾಂತರ ಅಪ್ಲೋಡ್ ಮಾಡಿ ಅಂತ ಹೇಳಿ, ಅದರ ಜೊತೆಗೆ ಯಾರು ಈಗ ಮಾಮೂಲಾಗಿ ಇದರಲ್ಲಿ ಮಾಡಿ ಅಂದ್ರೆ ಕೆಲವರು ಮಾಡ್ತಾರೆ, ಕೆಲವರು ಮಾಡದೆ ಹೋದಂಗೆ ಇರ್ಲಿ ಬಿಡಪ್ಪ, ಮಾಡಿದ್ರೇನು ಮಾಹಿತಿ ಕೊಡೋದ್ರಲ್ಲಿ ಏನು ಅಷ್ಟು ಇಂಪಾರ್ಟೆನ್ಸ್ ಇಲ್ಲಲ್ಲ, ಬರೀ ಮಾಹಿತಿ ಕೊಡಬೇಕು ಅನ್ನೋ ಒಂದು ಆಲೋಚನೆ ಇದ್ದಿದ್ದಕ್ಕೆ ನಾವೇನ್ ಮಾಡಿದ್ವಿ, ಈ ಬೋರ್ಡ್ ಮುಖಾಂತರ ಫಸ್ಟ್, ಸೆಕೆಂಡ್, ಥರ್ಡ್ ಯಾರು ಚೆನ್ನಾಗಿ ಮಾಡಿ ಅಪ್ಲೋಡ್ ಮಾಡ್ತಾರೋ ಅಂತವರಿಗೆ ಒಂದು ಸನ್ಮಾನ, ಒಂದು ಸರ್ಟಿಫಿಕೇಟ್, ಅಂದ್ರೆ ಒಂದು ಪೊಲ್ಯೂಷನ್ ಬೋರ್ಡ್ ಮುಖಾಂತರ ಒಂದು ಸರ್ಟಿಫಿಕೇಟ್ ಕೊಟ್ಟು ಒಂದು ಸನ್ಮಾನ ಕೊಟ್ಟು ಒಂದು ಏನಾದ್ರೂ ಒಂದು ಕಾನ್ಸಲೇಷನ್ ಪ್ರೈಸ್ ತರ ಏನಾದ್ರೂ ಇಡೋದ್ರಿಂದ ಅವರಲ್ಲಿನೂ ಒಂದು ಈ ಬ್ರೋಚರ್ಸ್ ಇಡ್ತಾರೆ, ಏನಾದ್ರೂ ಒಂದು ದೀಪಾವಳಿ ಬಂಪರ್ ಬ್ರೋಚರ್ಸ್ ತರ ಏನಿರುತ್ತೆ ಆ ತರ ಏನಾದ್ರೂ ಒಂದು ಪ್ರೈಸ್ ತರ ಇಟ್ಬಿಟ್ಟು ನಾವು ಹೆಚ್ಚಿಗೆ ಮಾಡೋಣ, ನಾವು ಈ ರೀತಿ ವಿಶ್ವ ದಾಖಲೆ ಮಾಡೋಣ ಅನ್ನೋ ಉದ್ದೇಶದಿಂದ ಕೆಲವು ಬದಲಾವಣೆಗಳು ಮಾಡಿದ್ವಿ. ಹಾಗಾಗಿ ನಿಮ್ಮ ಮಾಧ್ಯಮದ ಮುಖಾಂತರನು ಈ ಅರಿಶಿಣ ಗಣಪತಿಯನ್ನ ನಾವು ಇಡೀ ರಾಜ್ಯ ಮತ್ತು ನಮ್ಮ ರಾಷ್ಟ್ರದಲ್ಲಿನೂ ಅರಿಶಿಣದ ಮುಖಾಂತರ ನಾವು ಗಣಪತಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರನು ಜನರಿಗೆ ತಲುಪುವಂತ ರೀತಿಯಲ್ಲಿ ಮೈಸೂರಿನಲ್ಲಿ ಎಂಬಿಎ ವಿದ್ಯಾರ್ಥಿನಿ ಮೇಲೆ ಮಂಗಳವಾರ ಸಾಮೂಹಿಕ ಹತ್ಯೆ ನಡೆಸಲಾಗಿದೆ. ಈ ದುಷ್ಕೃತ್ಯವನ್ನ ರಾಜ್ಯದ ಜನತೆ ತೀವ್ರವಾಗಿ ಖಂಡಿಸಿದ್ದಾರೆ. ಇನ್ನು ವಿದ್ಯಾರ್ಥಿ ಸಂಘಟಕರು ಸೇರಿದಂತೆ ವಿವಿಧ ಪಕ್ಷದಿಂದ ಪ್ರತಿಭಟನೆ ನಡೆಸಿ ಆರೋಪಿಗಳಿಗೆ ತೀವ್ರ ಶಿಕ್ಷೆ ನೀಡಬೇಕು ಹಾಗೂ ಗೃಹ ಮಂತ್ರಿಗಳನ್ನ ಸಂಪುಟದಿಂದ ಕೈಬಿಡುವಂತೆ ಆಗ್ರಹಿಸಲಾಗುತ್ತಿದೆ. ಹೌದು, ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 28ರಂದು ತಹಸೀಲ್ದಾರ್ ಕಚೇರಿಗೆ ಆಗಮಿಸಿದ ವಿವಿಧ ವಿದ್ಯಾರ್ಥಿ ಸಂಘಟಕರು ಮೈಸೂರಿನಲ್ಲಿ ವಿದ್ಯಾರ್ಥಿನಿ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಖಂಡಿಸಿ ಘೋಷಣೆ ಕೂಗಿದರು.
ಇನ್ನು ತಪ್ಪಿತಸ್ಥರನ್ನೆಲ್ಲರನ್ನೂ ಪತ್ತೆ ಹಚ್ಚಿ ಅವರಿಗೆ ಉಗ್ರ ಶಿಕ್ಷೆ ಕೊಡುವ ಮೂಲಕ ಇಂತಹ ಘಟನೆಗಳು ಮತ್ತೊಮ್ಮೆ ಮರುಕಳಿಸದಂತೆ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ದಾರೆ. ರಾತ್ರಿ 12 ಗಂಟೆಗೆ ಒಬ್ಬ ಮಹಿಳೆ ನಡು ರಸ್ತೆಯಲ್ಲಿ ಒಂದು ಸ್ವತಂತ್ರವಾಗಿ ನಡ್ಕೊಂಡು ಹೋದಾಗ ನಮ್ಮ ದೇಶಕ್ಕೆ ನಿಜವಾದ ಸ್ವತಂತ್ರ ಬಂದಿದೆ ಅಂತ ಗಾಂಧೀಜಿಯವರು ಹೇಳಿದ್ರು. ಆದ್ರೆ ರಾತ್ರಿ 12 ಗಂಟೆ ಅಲ್ಲ, ಮಧ್ಯಾಹ್ನ 12 ಗಂಟೆಯಲ್ಲೇ ಸೇಫ್ಟಿ ಇಲ್ಲ. ಕಾಲೇಜ್ಗಳಲ್ಲಾಗಿರ್ಬೋದು, ರಸ್ತೆಗಳಲ್ಲಾಗಿರ್ಬೋದು ರ್ಯಾಗಿಂಗ್ಗಳು ಜಾಸ್ತಿ ಆಗಿದೆ. ಇದಕ್ಕೆಲ್ಲ ಏನ್ ಕಾರಣ ಸ್ವಾಮಿ? ಇವತ್ತು ಹೆಣ್ಮಕ್ಳನ್ನ ನೋಡಂತ ದೃಷ್ಟಿಕೋನ ಚೇಂಜ್ ಆಗ್ಬೇಕಾಗಿದೆ. ಇದು ಮೇನ್ ರೀಸನ್ನು. ಇವತ್ತು ನಮ್ಮ ಆಳ್ತಕ್ಕಂಥ ಸರ್ಕಾರಗಳು ನಮಗೆ ಈ ಅಶ್ಲೀಲ ವೆಬ್ಸೈಟ್ಗಳು ಈಸಿಯಾಗಿ ದೊರಕೋ ತರ ಮಾಡ್ತಾ ಇದ್ದಾರೆ. ನಮಗೆ ಬೇಕಾದಂತ ನೋಟ್ಸ್ಗಳನ್ನ ನಾವು ಸರ್ಚ್ ಮಾಡೋಕೆ ಹೋದ್ರೆ ಈ ತರದ ಸಾಕಷ್ಟು ಕುಪ್ಪೆ ಬಿದ್ದಿರುತ್ತೆ. ಫಸ್ಟ್ ಇವನ್ನ ಬ್ಯಾನ್ ಮಾಡಿ, ಇವರು ಬ್ಯಾನ್ ಮಾಡಬೇಕು ಅಂತ ನಾವು ಕೇಳ್ತಾ ಇದೀವಿ. ಇನ್ನೊಂದು ಕಡೆ ಮದ್ಯಪಾನ, ಅದನ್ನ ಫಸ್ಟ್ ಬ್ಯಾನ್ ಮಾಡಬೇಕು. ನಮ್ಮ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗ್ತಕ್ಕಂಥ 100% ಕೇಸ್ಗಳಲ್ಲಿ 95% ಕ್ರಿಮಿನಲ್ಸ್ ಕುಡ್ದಾಗೇನೆ ಇಂಥ ಕೃತ್ಯಗಳನ್ನ ಮಾಡಿರೋದು. ಫಸ್ಟ್ ಮದ್ಯಪಾನನ ಬ್ಯಾನ್ ಮಾಡಲಿ ಅವರು. ನಮಗೆ ನೋಟ್ಸ್ ಬೇಕಂತಂದ್ರೆ ನಾವು ಜಿಲ್ಲಾ ಕೇಂದ್ರಗಳಲ್ಲಿ ಹೋದ್ರೆ ಸಿಗೋದಿಲ್ಲ ನೋಟ್ಸ್ಗಳು. ಆದ್ರೆ ಮದ್ಯಪಾನಗಳು ಯಾವುದೇ ಒಂದು ಹಳ್ಳಿಲಿ ತಗೊಳ್ಳಿ, ಯಾವುದೇ ಒಂದು ರಸ್ತೆಯಲ್ಲಿ ತಗೊಳ್ಳಿ ಸಿಗುತ್ತೆ. ಒಂದು ದಿನಸಿ ಅಂಗಡಿಯಲ್ಲಿ ಮದ್ಯಪಾನ ಮಾರೋ ತರ ಇವರು ಫ್ರೀಯಾಗಿ ಅನುಮತಿಗಳನ್ನ ಕೊಡ್ತಾ ಇದ್ದಾರೆ. ಇದನ್ನ ಫಸ್ಟ್ ಬ್ಯಾನ್ ಮಾಡಬೇಕು ಸರ್ಕಾರ. ಇನ್ನೊಂದು ಕಡೆ ಸೆಕ್ಯೂರಿಟಿ ಕೊಡೋದಕ್ಕೆ ಹಲವಾರು ಕಾನೂನುಗಳು ಇದಾವೆ, ಅದನ್ನು ಕೂಡ ಸರಿಯಾಗಿ ಇವರು ಕ್ರಮಗಳನ್ನ ತಗೊಳ್ಳೋದಿಲ್ಲ. 2012ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಇನ್ಸಿಡೆಂಟ್ ನಡೀತು ಡೆಲ್ಲಿಯಲ್ಲಿ. ಇಡೀ ಪ್ರಪಂಚನೇ ಇಂಡಿಯಾದ ಕಡೆಗೆ ತಿರುಗೋ ತರ ಮಾಡ್ತು. ಇನ್ಸಿಡೆಂಟ್ ಎಲ್ಲರಿಗೂ ಗೊತ್ತಿದೆ, ನಿರ್ಭಯ ಇನ್ಸಿಡೆಂಟ್. ಅದಾದ್ಮೇಲೆ 2003 ಜನವರಿ 23ಕ್ಕೆ ಜಸ್ಟಿಸ್ ವರ್ಮಾ ಅನ್ನೋ ಕಮಿಟಿನ ಮಾಡಿದ್ದು. ಅದು ಒಂದು ಶಿಫಾರಸನ್ನ ಕೊಡುತ್ತೆ, ಅದು ಇಲ್ಲಿವರೆಗೂ ಕೂಡ ಜಾರಿ ಆಗಿಲ್ಲ. ಅವರು ನಿರ್ಭಯ ನಿಧಿ ಅಂತಂದು ಮೀಸಲಿಡಿ, ಅದಕ್ಕೆ ದುಡ್ಡು ಕೊಡಿ, ಅದರಲ್ಲಿ ಗಸ್ತು ತಿರುಗೋದಕ್ಕೆ ಪೊಲೀಸರನ್ನ ನೇಮಕ ಮಾಡಿ, ಆಮೇಲೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ನಿರ್ಮಾಣ ಮಾಡಿ, ಬೇಗ ಇಂಥ ಕೇಸ್ಗಳು ಏನ್ ಬರುತ್ತೆ ಅದನ್ನ ಇಮಿಡಿಯೇಟ್ ಆಗಿ ಜಡ್ಜ್ಮೆಂಟ್ ಕೊಟ್ಬಿಟ್ಟು ಇಮಿಡಿಯೇಟ್ ಆಗಿ ಪನಿಷ್ಮೆಂಟ್ ಆಗ್ಬೇಕಂತ ಸುಮಾರು ಶಿಫಾರಸುಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಒಂದೇ ಒಂದು ಮಾತ್ರ ಜಾರಿ ಮಾಡಿರೋದು ಏನಂದ್ರೆ ನಿರ್ಭಯ ನಿಧಿ ಅಂತ ಮೀಸಲಿಟ್ಟಿದ್ದಾರೆ. ಅದರಲ್ಲಿ ಕೋಟಿಗಟ್ಟಲೆ ದುಡ್ಡು ಕೊಳಿತಾ ಬಿದ್ದಿದೆ. ಅದನ್ನ ಹೆಂಗ್ ಖರ್ಚು ಮಾಡ್ಬೇಕು ಅಂತ ನಮ್ಮ ಸರ್ಕಾರಗಳಿಗೆ ಗೊತ್ತಿಲ್ಲ. ಸೊ ಈ ತರ ಹಲವಾರು ಶಿಫಾರಸುಗಳು ಇದ್ರೂ ಕೂಡ ಇವರು ಜಾರಿ ಮಾಡ್ತಾ ಇಲ್ಲ ಸ್ನೇಹಿತರೆ. ಯಾಕೆ ಅಂತಂದ್ರೆ ಜನಗಳ ಪರವಾಗಿರ್ತಕ್ಕಂಥ ಸರ್ಕಾರಗಳಿಲ್ಲ. ಇವತ್ತು ಯಾರು ಅಪರಾಧಕ್ಕೆ ಒಳಗಾಗಿರ್ತಾರೆ ಅವರೇ ಅಪರಾಧಿಗಳು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಸಂಜೆಯ ನಂತರ ವಿದ್ಯಾರ್ಥಿನಿ ನಿರ್ಜನ ಪ್ರದೇಶಕ್ಕೆ ಹೋಗಬಾರದಿತ್ತೆಂದು ಹೇಳಿಕೆ ನೀಡಿರುವ ಗೃಹ ಮಂತ್ರಿಗಳು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಡಾಕ್ಟರ್ ಪ್ರಮೋದ್ ಅಂತ, AIDS ಆಲ್ ಇಂಡಿಯಾ ವೈಸ್ ಪ್ರೆಸಿಡೆಂಟ್. ಇವತ್ತು ನಮ್ಮ ಆಳೋ ಸರ್ಕಾರಗಳು ಇವತ್ತು ಬರೀ ಮೊಸಳೆ ಕಣ್ಣೀರು ಸುರಿಸ್ತಾರೆ. ಇಂಥ ಘಟನೆ ಆದಾಗ ಸ್ವಲ್ಪ ಆ್ಯಕ್ಟಿವ್ ಆಗಿ ಏನೋ ಕೆಲಸ ಮಾಡಿದ್ವಿ ಅನ್ನೋ ಥರ ಅವರು ಇವತ್ತು ನಾಟಕ ಆಡ್ತಾರೆ. ಆದರೆ ಕೆಲವು ದಿನ ಹೋದ್ಮೇಲೆ ಮತ್ತೆ ಯಥಾರೀತಿ ನಡ್ಕೊಂಡು ಹೋಗುತ್ತೆ, ಮತ್ತೆ ಇಂಥ ಘಟನೆಗಳು ಮರುಕಳಿಸ್ತಾನೆ ಇರ್ತವೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಸರ್ಕಾರಗಳ ಒಂದು ನಿರ್ಲಕ್ಷ್ಯ ಧೋರಣೆ. ಅದು ಯಾವುದೇ ಸರ್ಕಾರ ಆಗಿರಲಿ, ಇಂದಿನ ಸರ್ಕಾರಗಳು ಅಷ್ಟೇ, ಈಗಿನ ಸರ್ಕಾರಗಳು ಅಷ್ಟೇ, ಎಲ್ಲರೂ ಇವತ್ತು ಇಂಥ ಒಂದು ಮಹಿಳೆಯರ ಭದ್ರತೆ ಬಗ್ಗೆ ಅತ್ಯಂತ ನಿರ್ಲಕ್ಷ್ಯತೆಯನ್ನು ವಹಿಸಿದ್ದಾವೆ. ಹಾಗಾಗಿ ಇಂಥ ಘಟನೆಗಳು ಮತ್ತೆ ಮರುಕಳಿಸ್ತಾ ಇದ್ದಾವೆ. ಹಾಗೆಯೇ ಇವತ್ತು ಸರಿಯಾದ ಒಂದು ಶಿಕ್ಷೆ ಆಗೋದಿಲ್ಲ. ವರ್ಷಾನುಗಟ್ಟಲೆ ಕೋರ್ಟ್ ವಿಚಾರಣೆ ನಡೆಯುತ್ತೆ, ಆದರೆ ಇಂಥವ್ರಿಗೆ ಶಿಕ್ಷೆನೇ ಆಗೋದಿಲ್ಲ. ಹಾಗಾಗಿ ಇವತ್ತೇನಾಗಿದೆ, ಏನು ಮಾಡಿದ್ರೆ ನಡೀತದೆ ಅನ್ನೋಂಥ ವಾತಾವರಣ ಇದೆ. ಹಾಗೆಯೇ ಇವತ್ತು ಎಷ್ಟೋ ಅಪರಾಧಿಗಳಿಗೆ ಇವತ್ತು ರಾಜಕೀಯದ ಒಂದು ಪ್ರಭಾವ ಇರುತ್ತೆ. ಅವರ ಒಂದು ಪ್ರಭಾವವನ್ನು ಬಳಸ್ಬಿಟ್ಟು ಎಷ್ಟೋ ಅಪರಾಧಿಗಳು ತಪ್ಪಿಸ್ಕೊಳ್ತಾ ಇದ್ದಾರೆ. ಇದು ಉತ್ತರ ಪ್ರದೇಶದಲ್ಲಿ ನಡೆದಿದೆ, ಕಾಶ್ಮೀರದಲ್ಲಿ ನಡೆದಿದೆ. ಒಂದು ರಾಜಕೀಯ ಪಕ್ಷಕ್ಕೆ ಹತ್ತಿರ ಆಗಿರುವಂಥ ಅಪರಾಧಿಗಳು ಇವತ್ತು ಆರಾಮಾಗಿ ಓಡಾಡ್ತಾರೆ. ಅವರು ಎಲ್ಲ ಕೃತ್ಯವನ್ನು ಮಾಡ್ತಾರೆ. ಅವ್ರಿಗೆ ಎಲ್ಲ ಒಂದು ಅಭಯಸ್ಥ ಇರುತ್ತೆ ದೊಡ್ಡವರು. ಸೊ ಹಾಗಾಗಿ ಇವತ್ತು ಇಂಥ ಒಂದು ಏನು ಸಮಸ್ಯೆಗಳೇನಿದೆ ಇದನ್ನು ನಾವು ಸರಿಯಾದ ಪರಿಹಾರ ಆಗಲಿಲ್ಲ ಅಂದರೆ ಇಂಥ ಘಟನೆಗಳು ಮತ್ತೆ ನಡೆಯುತ್ತೆ. ಹಾಗೆಯೇ ನಾವು ಇನ್ನೊಂದು ಏನು ಹೇಳ್ತೀವಿ ಅಂದರೆ, ಟಿವಿಗಳು, ಸಿನಿಮಾಗಳ ಮೂಲಕ, ಒಂದು ವೆಬ್ಸೈಟ್ಗಳ ಮೂಲಕ ಯಾವ ರೀತಿ ವಿಕೃತವಾಗಿರುವಂಥ ದೃಶ್ಯಗಳು, ವಿಚಾರಗಳು ಬಿತ್ತುತ್ತಾ ಇದ್ದಾರೆ, ಇದು ಫಸ್ಟ್ ನಿಲ್ಲಬೇಕು. ಇವತ್ತು ಲಕ್ಷಾಂತರ ವೆಬ್ಸೈಟ್ಗಳಿದೆ, ಇವತ್ತು ವಿದ್ಯಾರ್ಥಿ ಯುವ ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾವೆ. ಇವಕ್ಕೂ ಕಡಿವಾಣ ಹಾಕಲಿಲ್ಲ ಅಂದರೆ ಸುಮ್ಮನೆ ಈ ಟೈಮಲ್ಲಿ ಒಂದು ಸ್ವಲ್ಪ ಕಣ್ಣೀರು ಹಾಕ್ತಾರೆ, ಅದು ಇದು ಅಂತೇಳಿ ಮಾತಾಡ್ತಾರೆ, ಮತ್ತೆ ಯಥಾ ರೀತಿ ನಡ್ಕೊಂಡು ಹೋಗುತ್ತೆ. ಹಾಗೆಯೇ
ನಮ್ಮ ಆಳ್ತಾ ಇರೋಂಥ ಮಿನಿಸ್ಟ್ರುಗಳು ಅವ್ರದ್ದು ಎಲ್ಲರದು ಕೂಡ ಅವ್ರ ಮನಸ್ಥಿತಿ ಬದಲಾಗಬೇಕು. ಅವ್ರು ಹೇಳೋವಂಥ ಒಂದು ಧೋರಣೆ, ಅವ್ರ ಧೋರಣೆ ಹೇಗಿದೆ ಅಂತಂದರೆ ಯಾಕೆ ಅಷ್ಟೊತ್ತಿನಲ್ಲಿ ಹೋಗಬೇಕು ಆ ಹೆಣ್ಮಗಳು, ಈ ರೀತಿ ಒಂದು ಧೋರಣೆ ಇರೋವಂಥ ನೋಡ್ತೀವಿ. ಸೊ ಇದು ಫಸ್ಟ್ ಬದಲಾಗಬೇಕು. ಫಸ್ಟ್ ನಮ್ಮನ್ನು ಮೇಲೆ ಆಳ್ತಾರಂತ ಯಾರು ಕೂತಿದ್ದಾರೆ ಅವರು ಮನಸ್ಥಿತಿ ಕೂಡ ಚೇಂಜ್ ಆಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆಗಳು ಮತ್ತು ಅದಕ್ಕೋಸ್ಕರನೇ ಹೋರಾಟ ಕೈಗೊಂಡಿದ್ದೀವಿ. ಈ ಹೋರಾಟ ಇನ್ನೂ ಅಷ್ಟು ಬೆಳಿಬೇಕು. ಇನ್ನು ಮುಂದೆ ಯಾವ ಹೆಣ್ಣು ಮಗಳಿಗೂ ಇಂಥ ಒಂದು ಘಟನೆ ನಡೆದೇ ಇರೋ ಥರ ಸರ್ಕಾರಗಳು ಒಂದು ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೀವಿ. ಇನ್ನು ಇಂತಹ ಕೃತ್ಯ ಎಸಗುವವರನ್ನ ದುಬೈ ಮಾದರಿಯಲ್ಲಿ ಕೃತ್ಯ ಎಸಗಿದ ವ್ಯಕ್ತಿಯ ಅಂಗಾಂಗಗಳನ್ನು ಕತ್ತರಿಸಬೇಕು. ಆದರೆ ಪ್ರಜಾಪ್ರಭುತ್ವದಲ್ಲಿ ಇದಕ್ಕೆಲ್ಲ ಅವಕಾಶಗಳಿಲ್ಲವೆಂದು ಸಚಿವ ಆನಂದ್ ಸಿಂಗ್ ರವರು ಬೆಂಗಳೂರಿನಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಶುಡ್ ನಾಟ್ ಹ್ಯಾಪನ್, ಆಗಬಾರದು ಅಂತವರಿಗೆ ನಾನು ಹೇಳ್ತಾ ಇದ್ದೀನಲ್ಲ, ಸೂಕ್ಷ್ಮದ ಒಂದು ಎಲ್ಲಾವುದು ಈಗ ದುಬೈನಲ್ಲಿ ಕಳ್ತನ ಮಾಡಿದ್ರೆ ಅದು ಕಟ್ಟು ಇದು ಕಟ್ಟು ಎಲ್ಲ ಅಂತವ್ರಿಗೆ 100% ಶಿಕ್ಷೆ ಇರಬೇಕು ನಮ್ಮ. ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಆ ತರ ಹೌದು, ಆಳ ಹೊಡ್ತಾ ಒಳಗಿನ ಹೊಡ್ತಾ ಅಂತಾರ. ಕುರುಹಿನಶೆಟ್ಟಿ ಸಮಾಜ ನೇಕಾರರ ಸೇವಾ ಟ್ರಸ್ಟ್ ಹಾಗೂ ನೀಲಕಂಠೇಶ್ವರ ದೇವಸ್ಥಾನದ ಆಡಳಿತ ಸಮಿತಿಯ ಸಹಯೋಗದೊಂದಿಗೆ ಕುರುಹಿನಶೆಟ್ಟಿ ಕಲ್ಯಾಣ ಮಂಟಪವನ್ನ ನಿರ್ಮಿಸಲಾಗಿದೆ. ಈ ಭಾಗವಾಗಿ ಮಠಾಧೀಶರು ಸೇರಿದಂತೆ ಸಮಾಜದ ಮುಖಂಡರು ಹಾಗೂ ಗಣ್ಯರಿಂದ ದಿನಾಂಕ 27ರಂದು ಉದ್ಘಾಟಿಸಲಾಯಿತು. ರಾಮ ಟಾಕೀಸ್ ಬಳಿ ಬರುವ ನೀಲಕಂಠೇಶ್ವರ ದೇವಸ್ಥಾನದ ಹಿಂಬದಿಯಲ್ಲಿ ವಿನೂತನ ಕುರುಹಿನಶೆಟ್ಟಿ ಕಲ್ಯಾಣ ಮಂಟಪವನ್ನ ನಿರ್ಮಿಸಲಾಗಿದೆ. ಈ ಭಾಗವಾಗಿ ವಿವಿಧ ಮಠಾಧೀಶರು, ಮುಖ್ಯ ಅತಿಥಿಗಳು ಹಾಗೂ ಸಮಾಜದ ಮುಖಂಡರಿಂದ ರಿಬ್ಬನ್ ಕತ್ತರಿಸುವ ಮೂಲಕ ವಿನೂತನ ಕಲ್ಯಾಣ ಮಂಟಪವನ್ನ ಉದ್ಘಾಟಿಸಿದರು. ಈ ವೇಳೆ ಕುರುಹಿನಶೆಟ್ಟಿ ಸಮಾಜದ ಮುಖಂಡರಾದ ಬಸವರಾಜ ನಾಲತ್ವಾಡ್ರವರು ಮಾತನಾಡಿ, ಸಚಿವ ಆನಂದ್ ಸಿಂಗ್ ರವರು 2 ಹಂತದಲ್ಲಿ 20 ಲಕ್ಷ ಮೊತ್ತದ ಅನುದಾನ ನೀಡಿದ್ದಾರೆ. ಅದೇ ರೀತಿ ಸಚಿವ ಶ್ರೀರಾಮುಲುರವರು 10 ಲಕ್ಷ ಮೊತ್ತದ ಅನುದಾನ ನೀಡಿದ ಭಾಗವಾಗಿ ಕಲ್ಯಾಣ ಮಂಟಪ ನಿರ್ಮಿಸಲು ಸಾಧ್ಯವಾಯಿತೆಂದು ತಿಳಿಸುತ್ತಾ ಅನುದಾನ ನೀಡಿದ ಸಚಿವದ್ವಯರಿಗೆ ಅಭಿನಂದಿಸಿದರು. ಈ ಒಂದು ಕಲ್ಯಾಣ ಮಂಟಪಕ್ಕೆ ನಮ್ಮ ವಿಜಯನಗರ ಜಿಲ್ಲೆಯ ನಮ್ಮ ವಿಧಾನಸಭಾ ಕ್ಷೇತ್ರದ ಮಾನ್ಯ ಸಚಿವರಾಗಿರುವಂತ ಆನಂದ್ ಸಿಂಗ್ ಜಿಯವರು ಅವತ್ತಿನ ದಿವಸನೇ 10 ಲಕ್ಷ ಕೊಟ್ಟು ಈ ಒಂದು ಕಲ್ಯಾಣ ಮಂಟಪಕ್ಕೆ ಅಡಿಗಲು ಹಾಕಿದ್ರು, ಕೂಡಿ ಪೂಜೆ ಮಾಡಿದ್ರು. ಜೋರಾದ ಚಪ್ಪಾಳೆ ಆನಂದ್ ಸಿಂಗ್ ಜಿಯವರಿಗೆ. ಅದನ್ನಾದ ನಂತರ ಮಾನ್ಯ ನಮ್ಮ ಸಚಿವರಾಗಿರುವಂತ ಆನಂದ್ ಸಿಂಗ್ ಜಿಯವರಿಗೆ ನಮ್ಮ ಕುರುಹಿನಶೆಟ್ಟಿ ಸಮಾಜಕ್ಕೆ ದಸರಾ ಮಹೋತ್ಸವದ ಕಾರ್ಯಕ್ರಮಕ್ಕೆ ಮಾನ್ಯ ಅವತ್ತಿನ ದಿವಸ ಸಂಸದರಾಗಿರುವಂತಹ ಶ್ರೀರಾಮುಲು ನಮ್ಮ ಕ್ಷೇತ್ರದ ಶಾಸಕರಾಗಿರುವಂತಹ ಆನಂದ್ ಸಿಂಗ್ ಅವರಿಗೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದೀವಿ. ಆ ಒಂದು ದಿನದಲ್ಲಿಯೂ ಸಹ ಶ್ರೀರಾಮುಲು ಅವರು ಈ ಒಂದು ಕಲ್ಯಾಣ ಮಂಟಪದ ಜೀರ್ಣೋದ್ಧಾರಕ್ಕಾಗಿ ಎಂಪಿ ಫಂಡಿನಲ್ಲಿ 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಮಿನಿಸ್ಟ್ರಿಗೆ ನಮ್ಮ ಸಮಾಜದ ಪರವಾಗಿ ಕೇಳಿಕೊಂಡಾಗ ನಮ್ಮ ಮಿನಿಸ್ಟರ್ ಆಗಿರುವಂತಹ ಆನಂದ್ ಸಿಂಗ್ ಅವರು ಮತ್ತೆ ನೀವು ಕಲ್ಯಾಣ ಮಂಟಪಕ್ಕೆ 10 ಲಕ್ಷ ಕೊಡ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟರು. ಆಶ್ವಾಸನೆ ಕೊಟ್ಟ ನಂತರ ಅವರು ಆ ಒಂದು ವಿಚಾರ ಕೇಳಿದರೆ ಇಂಥ ಒಂದು ಮಹಾಮಾರಿ ಕೊರೋನಾ ಸಂದರ್ಭದಲ್ಲಿ ಮತ್ತೆ ನಮ್ಮವರು 10 ಲಕ್ಷ ರೂಪಾಯಿ ಗ್ರಾಂಟ್ ಅನ್ನು ಹಾಕಿ ಈ ಒಂದು ಕಲ್ಯಾಣ ಮಂಟಪದ ಜೀರ್ಣೋದ್ಧಾರಕ್ಕೆ ಅವರು ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ನಾವು ಯಾವತ್ತೂ ಮರಿಬಾರ್ದು, ಅವರು ಋಣವನ್ನು ತೀರಿಸಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಇಂಥ ಸಂದರ್ಭದಲ್ಲಿ ನಮಗೆ ಇಂಥ ಒಂದು ಕಲ್ಯಾಣ ಮಂಟಪಕ್ಕೆ ಅವರು ಸಹಕಾರ ಕೊಟ್ಟಿದ್ದಾರೆ. ಅವರು ನಾವು ತುಂಬುವುದೇ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಬಹಳ ಚೆನ್ನಾಗಿದೆ. ಪಾಪ ನಮ್ಮ ಸ್ವಾಮಿ ನೀಲಕಂಠೇಶ್ವರ ಎಲ್ಲಾ ಜನರಿಗೆ ದರ್ಶನ
ಅದೇ ರೀತಿ ದೇಗುಲದ ಗೋಪುರಕ್ಕೆ ಸಮಾಜ ಸೇವಕ ಧರ್ಮೇಂದರ್ ಸಿಂಗ್ ರವರು ಬಣ್ಣ ಲೇಪಿಸಿಕೊಡಲು ಒಪ್ಪಿಕೊಂಡಿದ್ದಾರೆಂದು ತಿಳಿಸಿದರು. ನಂತರ ಧರ್ಮೇಂದರ್ ಸಿಂಗ್ ರವರು ಮಾತನಾಡಿ, ಬೇಡಿಕೆ ಪ್ರಕಾರ ಗೋಪುರಕ್ಕೆ ಪೇಂಟಿಂಗ್ ಮಾಡಿಸಿಕೊಡಲಾಗುವುದು. ನಮ್ಮ ಸಹಕಾರ ಸದಾ ನಿಮ್ಮೊಂದಿಗಿರುತ್ತದೆ. ಸಮಾಜದ ಅಭಿವೃದ್ಧಿ ವಿಷಯ ಏನೇ ಇದ್ದರೂ ನನ್ನ ಗಮನಕ್ಕೆ ತಂದಲ್ಲಿ ಸಚಿವರಿಗೆ ಹೇಳಿ ಕೆಲಸ ಮಾಡಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆಂದು ತಿಳಿಸಿದರು. ಈ ಗ್ರಾಂಟ್ ಇವಾಗಲೂ ಏನು ಬಸವರಾಜ್ ನಲ್ಲೋತ್ಮಣ್ಣವರು ಹೇಳ್ತಾ ಇದ್ರು, ನಾನು ಆ ಗೋಪುರ ಕೂಡ ಪೇಂಟ್ ಆಗುತ್ತೆ ಅಂತ ಹೇಳ್ಕೊಂಡಿದ್ದೆ. ಯಾಕಂದ್ರೆ ಗ್ರಾಂಟ್ ಕಮ್ಮಿ ಆಗಿರೋದ್ರಿಂದ ಗೋಪುರ ಆಗಲಿಲ್ಲ. ನಾಳೆ ಬೆಳಿಗ್ಗೆಯಿಂದಲೇ ಆ ಕಾರ್ಯಕ್ರಮ, ಪೇಂಟಿಂಗ್ ಮಾಡುವಂತ ಕಾರ್ಯಕ್ರಮ ನಾನು ಚಾಲನೆ ಮಾಡಿಸ್ತೇನೆ ಅಂತ ಹೇಳಿ ನಾನು ಇವತ್ತು ಏನು ಈ ಕಲ್ಯಾಣ ಮಂಟಪ ಉದ್ಘಾಟನೆ ಆಗಿದೆ. ನಲ್ಲೋಟವರು ಹೇಳ್ತಾ ಇದ್ರು, ಇನ್ನ ಒಂದು 3 ರೂಮ್ ಹಾಕಬೇಕು, ಮೇಲ್ಗಡೆ ಜನರೇಟ್ ಇಲ್ಲ ಅಂತ ಹೇಳಿ. ಖಂಡಿತವಾಗ್ಲಿ ನೀವು ಆ ಪ್ರಸ್ತಾವನೆ ಕೊಡಿ, ಸಚಿವರ ಗಮನಕ್ಕೆ ತಂದು ಅದು ಕೂಡ ನಾವು ಮಾಡ್ಕೊಡ್ತೇವೆ ಅಂತ ಹೇಳಿ ಹೇಳಿದ್ರೆ, ಸಮಾಜದ ಕೆಲಸ ಬಂದಾಗ ನಾವು ತುಂಬಾ ನಿಷ್ಠೆಯಿಂದ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಒಂದು ಸಮಾಜವನ್ನ ಉನ್ನತ ಸ್ಥಾನಕ್ಕೆ ಒಯ್ಯಲಿಕ್ಕೆ ಸಾಧ್ಯ ಅಂತ ಹೇಳಿ ನಾನು ಹೇಳಿ ಬಯಸ್ತೇನೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಇಷ್ಟೆಲ್ಲ ಶ್ರಮ ಪಟ್ಟು ನಿಮ್ಮ ಸಮಾಜದ ಎಲ್ಲ ಸದಸ್ಯರು ಎಲ್ಲರಿಗೂ ನಾನು ನಿಜವಾಗ್ಲೂ ತುಂಬಾ ಹೃದಯವಾದ ಅಭಿನಂದನೆಗಳು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಇವತ್ತು ಸಮಾಜದ ಕಾರ್ಯಕ್ರಮ ಇರೋದ್ರಿಂದ ನಾನು ಬಸವನಗುಡಿಯಲ್ಲಿ ಬಿಟ್ಟು ಹೋಗ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡೋಣ. ಆ ಒಂದು ನಿಟ್ಟಿನಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೆ, ಪೂಜ್ಯರಿಗೆ, ಹಿರಿಯರಿಗೆ, ನನ್ನ ತಾಯಂದಿರಿಗೆ ಎಲ್ಲರಿಗೂ ವಂದಿಸುತ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ. 2020-21ನೇ ಸಾಲಿನ ಶಾಸಕರ ಅನುದಾನದಡಿ ನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿ ನಡೆಸಲು 36 ಲಕ್ಷ ಮೊತ್ತದ ಅನುದಾನ ಒದಗಿಸಲಾಗಿದೆ. ಈ ಭಾಗವಾಗಿ ರಜಪೂತ ಸಮಾಜದ ಮುಖಂಡರು ಹಾಗೂ ಬಸವೇಶ್ವರ ಬಡಾವಣೆಯ ನಿವಾಸಿಗರ ಸಹಯೋಗದೊಂದಿಗೆ ಕಾಮಗಾರಿ ಪ್ರಾರಂಭಿಸಲು ಭೂಮಿ ಪೂಜೆ ನಡೆಸಿದರು. 90 ವಿಜಯನಗರ ಕ್ಷೇತ್ರ ಲೋಕೋಪಯೋಗಿ ಇಲಾಖೆ ಹಾಗೂ ಪಂಚಾಯತ್ ರಾಜ್ ಇಂಜಿನಿಯರ್ ಇಲಾಖೆ ಹೊಸಪೇಟೆ 2020-21ನೇ ಸಾಲಿನ ಶಾಸಕರ ಅನುದಾನದ ಅಡಿಯಲ್ಲಿ 36 ಲಕ್ಷ ಮೊತ್ತದ ಅನುದಾನ ನೀಡಲಾಗಿದೆ. ಈ ಭಾಗವಾಗಿ ಬಸವೇಶ್ವರ ಬಡಾವಣೆಯಲ್ಲಿ ಮುಖಂಡರಿಂದ ಭೂಮಿ ಪೂಜೆ ನಡೆಸಲಾಯಿತು. 30 ಲಕ್ಷ ಮೊತ್ತದಲ್ಲಿ ಬಸವೇಶ್ವರ ಬಡಾವಣೆಯಲ್ಲಿ ರಜಪೂತ್ ಸಮಾಜದ ಸಮುದಾಯ ಭವನವನ್ನ ನಿರ್ಮಿಸಲಾಗುತ್ತಿದೆ. ಅದೇ ರೀತಿ 6 ಲಕ್ಷ ಮೊತ್ತದಲ್ಲಿ ಬಸವಣ್ಣ ಕಾಲುವೆಯಿಂದ ಬಸವೇಶ್ವರ ಬಡಾವಣೆಯವರೆಗೆ ರಸ್ತೆ ನಿರ್ಮಾಣ ಕಾರ್ಯ ನಡೆಸಲಾಗುತ್ತಿದೆ ಎಂದು ಮಾಜಿ ಹೂಡಾ ಅಧ್ಯಕ್ಷ ಅಯ್ಯಾಳಿ ತಿಮ್ಮಪ್ಪನವರು ತಿಳಿಸಿದ್ದಾರೆ. ರಜಪೂತ್ ಸಮಾಜಕ್ಕೆ ಸಮುದಾಯ ಭವನದ ಕಾಂಪೌಂಡ್ ಗೋಡೆಯನ್ನು, ಈ ಒಂದು ಜಾಗಕ್ಕೆ ಕಾಂಪೌಂಡ್ ಕಟ್ಟಲಿಕ್ಕೆ 30 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಮಾಜದ ಬಂಧುಗಳು ಇವತ್ತು ನಾವು ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಅದೇ ರೀತಿ ಎಲ್ಲ ಸಮಾಜದವರಿಗೂ ಕೂಡ ಇವತ್ತು ಮಾನ್ಯ ಆನಂದ್ ಸಿಂಗ್ ರವರು ಸಮುದಾಯ ಭವನ ಮತ್ತು ಅಭಿವೃದ್ಧಿ ಕೆಲಸಗಳು ಇವತ್ತು ವಿಜಯನಗರ ಕ್ಷೇತ್ರದಲ್ಲಿ ಎಲ್ಲಿ ನೋಡಿದರೂ ಕೂಡ ವಾರ್ಡುಗಳಲ್ಲಿ 35 ವಾರ್ಡುಗಳಲ್ಲಿ ಹಳ್ಳಿಗಳಲ್ಲಿ ಕೂಡ ಇವತ್ತು ಈ ಕ್ಷೇತ್ರದಲ್ಲಿ ಸಾಕಷ್ಟು 100 ಕೋಟಿಯ ಕೆಲಸಗಳನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಚಿವರಿಗೆ ನಮ್ಮ ಹೊಸಪೇಟೆ ನಗರದ ಜನತೆಯ ಪರವಾಗಿ ಉತ್ಪೂರ್ವಕವಾಗಿ ನಾವು ಅಭಿನಂದನೆ ಸಲ್ಲಿಸಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನು ಸಮುದಾಯ ಭವನ ನಿರ್ಮಿಸಲು 30 ಲಕ್ಷ ಮೊತ್ತದ ಅನುದಾನ ಒದಗಿಸಿದ ಸಚಿವ ಆನಂದ್ ಸಿಂಗ್ ರವರಿಗೆ ರಜಪೂತ್ ಸಮಾಜದ ಮುಖಂಡರು ಅಭಿನಂದಿಸಿದ್ದಾರೆ. ಇವತ್ತು ನಮ್ಮ ರಜಪೂತ್ ಸಮಾಜದ ಭವನದ್ದು ಕಾಂಪೌಂಡಿಂದು ವರ್ಕ್ ಸ್ಟಾರ್ಟ್ ಆಗಿದೆ ಇವತ್ತು. ಸೊ ಇಡೀ ರಜಪೂತ್ ಸಮಾಜದ ಪರವಾಗಿ ಆನಂದ್ ಸಿಂಗ್ ಸರ್ ಅವರಿಗೆ ಮತ್ತು ಮುನ್ನಾ ಸಿಂಗ್ ಸರ್ ಅವರಿಗೆ ಮತ್ತು ಸಂದೀಪ್ ಸರ್ ಅವರಿಗೆ ಎಲ್ಲರಿಗೆ ಇಡೀ ನಮ್ಮ ಪರಿವಾರ ಏನು ಸಮಾಜ ಇದ್ದೀವಿ ಎಲ್ಲರ ಕಡೆಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀವಿ. ಇದೇ ರೀತಿ ಅವರು ಇಷ್ಟು ದೊಡ್ಡ ಜವಾಬ್ದಾರಿ ನಮಗೆಲ್ಲರಿಗೂ ಸೇರಿ ನಮಗೆ ಒಪ್ಪಿಸಿರೋದಕ್ಕೆ, ಸೊ ಇವ್ರು ಆದ ಜವಾಬ್ದಾರಿ ಅಷ್ಟು ನಂಬಿಕೆಯಿಂದ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು ನಾವೆಲ್ಲರ ಕಡೆಯಿಂದ ಧನ್ಯವಾದಗಳು ಹೇಳ್ತೀವಿ.
ಬಳ್ಳಾರಿ ರಸ್ತೆ 24ನೇ ವಾರ್ಡ್ ಪ್ರದೇಶದಲ್ಲಿ ಯುಜಿಡಿ ಫಿಟ್ ಸೋರಿಕೆಯಿಂದಾಗಿ ಕಲುಷಿತ ನೀರು ಗಲ್ಲಿಗೆ ನುಗ್ಗುತ್ತಿದೆ. ಇದರಿಂದ ಈ ಭಾಗದ ನಿವಾಸಿಗರು ಕಳೆದ 10 ದಿನಗಳಿಂದ ರೋಗದ ಭೀತಿಯಲ್ಲಿ ಬದುಕುತ್ತಿದ್ದಾರೆ. ನಗರಸಭಾ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾದ ಅವಶ್ಯವಿದೆ. ಹೌದು, ಬಳ್ಳಾರಿ ರಸ್ತೆ ಗೀತಾಶ್ರಮ ಪಕ್ಕದಿಂದ ಮೆಹಬೂಬ್ ನಗರಕ್ಕೆ ತೆರಳುವ ಗಲ್ಲಿಯಲ್ಲಿ ಯುಜಿಡಿ ಫಿಟ್ ನಿರ್ಮಿಸಲಾಗಿದೆ. ಈ ಫಿಟ್ ಶಿಥಿಲಗೊಂಡಿದೆ. ಜೊತೆಗೆ ಫಿಟ್ನಿಂದ ಬರುವ ಕಲುಷಿತ ನೀರು ಗಲ್ಲಿಗೆ ನುಗ್ಗುತ್ತಿದೆ. ಇದರಿಂದ ಇಲ್ಲಿನ ನಿವಾಸಿಗರು ಕಳೆದ 10 ದಿನಗಳಿಂದ ನರಕದ ಯಾತನೆ ಅನುಭವಿಸುತ್ತಿದ್ದಾರೆ. ಈ ವಿಷಯವನ್ನ ಪೌರಾಯುಕ್ತರಿಗೆ ಹಾಗೂ ಸ್ವಚ್ಛತಾ ಸಿಬ್ಬಂದಿಗೆ ಹೇಳಿದಾಗ್ಯೂ ಯಾರೂ ಕೂಡ ಈವರೆಗೆ ನಮ್ಮ ಮಾತಿಗೆ ಸ್ಪಂದಿಸಿಲ್ಲವೆಂದು ಇಲ್ಲಿನ ನಿವಾಸಿಗರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಈ ರೀತಿ ಯುಜಿಡಿ ಕಲುಷಿತ ನೀರು ರಸ್ತೆಗೆ ನುಗ್ಗುವುದರಿಂದ ಪಾದಚಾರಿಗಳಿಗೆ ಸೇರಿದಂತೆ ಸಂಚಾರಕ್ಕೆ ಅಡ್ಡಿಯಾಗುತ್ತಿದೆ. ಮಕ್ಕಳು, ವೃದ್ಧರು ಇರುವ ಇಂತಹ ಪ್ರದೇಶದಲ್ಲಿ ಸ್ವಚ್ಛತೆ ಕಾಪಾಡಬೇಕೆಂದು ನಗರಸಭೆಗೆ ಆಗ್ರಹಿಸಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅನುರಾಧ ಅಂತ. ನಾನು 24ನೇ ವಾರ್ಡಿಂದ ಮಾತಾಡ್ತಾ ಇರೋದು. ಸುಮಾರು 10 ದಿನಗಳಿಂದ ನಮ್ಮ ಇಲ್ಲಿ ಡ್ರೈನೇಜ್ ಪ್ರಾಬ್ಲಮ್ ಆಗಿದೆ. ನಾವು ಕಮಿಷನರ್ ಅವ್ರ ಮನೆಗೂ ಹೋಗಿ ಇಲ್ಲಿರೋಂಥ ಸ್ಥಳೀಯ ನಾಗರಿಕರೆಲ್ಲ ಅವ್ರಿಗೆ ಹೇಳಿ ಬಂದ್ರು. ಆಮೇಲೆ ನಗರಸಭೆ ಇಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡೋರ್ಗೂ ಕೂಡ ನಾವು ತುಂಬ ಸರಿ ಫೋನ್ ಮಾಡಿದ್ವಿ. ಇವತ್ತು ಸಹ ನಾವು ಫೋನ್ ಮಾಡಿದ್ರು, ಈಗ ಬರ್ತೀವಿ, ಆಗ ಬರ್ತೀವಿ, ಲೇಬರ್ಸ್ ಇಲ್ಲ ಅಂತ ಇದೇ ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಿದೆ ಕೊರೋನಾದಿಂದ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತ. ಅದರಲ್ಲೂ ಮತ್ತೆ ಇಂಥ ಗಲೀಜಿದ್ರೆ ನಾವು ಯಾವ ಥರ ಇಲ್ಲಿ ವಾಸ ಮಾಡಬೇಕು? ಇಲ್ಲೆಲ್ಲ ಚಿಕ್ಕ ಮಕ್ಕಳಿದ್ದಾರೆ. ಆಮೇಲೆ ಇದು ಮೇನ್ ರೋಡ್ ಮೆಹಬೂಬ್ ನಗರಕ್ಕೆ ಹೋಗೋದ್ರಿಂದ ಎಲ್ಲ ಪ್ರತಿಯೊಬ್ಬರು ನಾಗರಿಕರು ಇದೇ ಹತ್ರ ಆಗುತ್ತೆ ಅಂತೇಳಿ ಇಲ್ಲೇ ತುಂಬ ಜನ ಓಡಾಡೋದ್ರಿಂದ ಇದರಲ್ಲೇ ಪ್ರತಿಯೊಬ್ಬರು ತರಕಾರಿ ಮಾರೋರಾಗಲಿ ಮತ್ತು ಕಾರ್ಗಳಾಗಲಿ ಬೈಕ್ಗಳಾಗಲಿ ಹತ್ರ ಆಗುತ್ತೆ ಅಂತ ತುಂಬ ಜನ ಇಲ್ಲೇ ಓಡಾಡೋದ್ರಿಂದ ನಮಗೆ ಭಾಳ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಚಿಕ್ಕ ಮಕ್ಕಳು ತುಂಬ ಇದ್ದಾರೆ, ಇಲ್ಲೆಲ್ಲ ಭಾಳ ಬಡವರು ಇದ್ದಾರೆ. ಅವ್ರಿಗೆಲ್ಲ ಕಾಯಿಲೆಗಳು ಬಂದರೆ ತೋರಿಸ್ಕೊಳ್ಳೋಂಥ ಶಕ್ತಿ ಇಲ್ಲ. ಡೆಂಗು, ಮಲೇರಿಯಾ ಬರೀ ಏನು ಮಾಡಬೇಕು? ಇಲ್ಲಿರೋ ಮಹಿಳೆಯರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಇದು ಒಂದು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನ ಪರಿಹಾರ ಮಾಡಿಕೊಡ್ಬೇಕಂತ ಇಲ್ಲಿ 24ನೇ ವಾರ್ಡಿನ ಎಲ್ಲ ಜನರ ಪರವಾಗಿ ನಾನು ಕೇಳ್ಕೊಂತ ಇದ್ದೀನಿ. ನಮಸ್ಕಾರ. ಹೊಸಪೇಟೆಯ ಟ್ರೆಡಿಷನಲ್ ಶೋಟೋಕಾನ್ ಕರಾಟೆ ಅಕಾಡೆಮಿಯಿಂದ ಕೆಲವು ವರ್ಷಗಳಿಂದ ಆಸಕ್ತರಿಗೆ ಕರಾಟೆ ತರಬೇತಿ ನೀಡಿಕೊಂಡು ಬರಲಾಗುತ್ತಿದೆ. ಹೀಗೆ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಬೆಲ್ಟ್ ವಿತರಿಸುವ ಹಿನ್ನೆಲೆಯಲ್ಲಿ ಪೂರ್ವ ಸ್ಪರ್ಧೆ ಕೈಗೊಳ್ಳಲಾಗಿತ್ತು. ಹೀಗೆ ಇತ್ತೀಚೆಗೆ TSKAಯಿಂದ ಕರಾಟೆ ತರಬೇತಿ ಪಡೆದ ಕರಾಟೆ ವಿದ್ಯಾರ್ಥಿಗಳಿಗೆ ವಿವಿಧ ಕಲರ್ಗಳ ಬೆಲ್ಟ್ ವಿತರಿಸುವ ನಿಟ್ಟಿನಲ್ಲಿ ಕರಾಟೆ ಪ್ರದರ್ಶನ ಕೈಗೊಳ್ಳಲಾಗಿತ್ತು. ಈ ವೇಳೆ ಟ್ರೆಡಿಷನಲ್ ಶೋಟೋಕಾನ್ ಕರಾಟೆ ಅಕಾಡೆಮಿಯಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳಿಂದ ಕರಾಟೆಯ ವಿವಿಧ ಭಂಗಿಗಳ ಪ್ರದರ್ಶನಗೊಳಿಸಿದರು. ಇವತ್ತು ಟ್ರೆಡಿಷನಲ್ ಶೋಟೋಕಾನ್ ಕರಾಟೆ ವಿಜಯನಗರದಿಂದ ಏನು ಕಲರ್ ಬೆಲ್ಟ್ ಎಕ್ಸಾಮನ್ನು ಹಾಯಿಸ್ಕೊಂಡಿದ್ದೀವಿ. ಇದಕ್ಕೆ ಚೀಫ್ ಎಕ್ಸಾಮಿನರ್ ಆಗಿ ಸುಭಾಷ್ ಸರ್ ಮತ್ತು ಅವ್ರ ಟೀಮ್ ಬಂದಿದೆ. ಅವರಿಗೆ ತುಂಬ ಧನ್ಯವಾದಗಳು. ಕೊರೋನಾ ಬಂದು ತುಂಬ ತೊಂದರೆಯಲ್ಲಿದ್ದರು ಯಾವ ಮಕ್ಕಳು. ಇವತ್ತು ಇಷ್ಟು ಮಕ್ಕಳನ್ನ ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಭಾಳ ದಿನ ಆದಮೇಲೆ ಈ ಥರ ಒಂದು ಟೀಮ್ನ ನೋಡ್ತಾ ಇರೋಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಸೊ ಅದಕ್ಕೆ ಕರಾಟೆ ಅಂತಲ್ಲ, ಯಾವುದೇ ಸ್ಪೋರ್ಟ್ಸಲ್ಲಿ ತೊಡಸ್ಕೊಂಡು ಕೊರೋನಾ ಆಯಿತು ಬೇರೆ ಯಾವುದೇ ರೋಗದಿಂದ ನೀವು ಕಾಪಾಡ್ಕೊಳ್ಳೋ ಅಂತ ಹೇಳ್ತಾ ಧನ್ಯವಾದಗಳು. ಇನ್ನು ಕರಾಟೆ ತರಬೇತಿ ಪಡೆದ ವಿದ್ಯಾರ್ಥಿನಿಯರು ವಿಜಯನಗರ ವಾಹಿನಿಯೊಂದಿಗೆ ಮಾತನಾಡಿ, ಕರಾಟೆ ತರಬೇತಿ ಪಡೆಯೋದ್ರಿಂದ ಬಹು ಮುಖ್ಯವಾಗಿ ನಮ್ಮ ರಕ್ಷಣೆ ಮಾಡಿಕೊಳ್ಳಬಹುದು ಹಾಗೂ ದೈಹಿಕವಾಗಿ ಸದೃಢರಾಗಲು ಕರಾಟೆ ತರಬೇತಿ ಸಹಕಾರವಾಗಲಿದೆ ಎಂದು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ.
ನಾನು 3 ವರ್ಷದಿಂದ ಕರಾಟೆ ಕಲಿತಿದ್ದೀನಿ. ಕರಾಟೆ ನನ್ನ ಫಿಸಿಕಲ್ ಹೆಲ್ತಿಗೆ ಮತ್ತು ನನ್ನ ಹೆಲ್ತಿಗೆ ಹೆಲ್ಪ್ ಆಗಿದೆ. ಇದನ್ನು ನಾನು ಇವತ್ತು ಎಕ್ಸಾಮ್ ಇದೆ, ನೆಕ್ಸ್ಟ್ ನಾನು ಗ್ರೀನ್ ಬೆಲ್ಟಿಗೆ ಹೋಗ್ತಿದ್ದೀನಿ. ಇದು ನನಗೆ ಭಾಳ ಇಂಟ್ರೆಸ್ಟು, ನಾನು ಮುಂದೆನೂ ಕಂಟಿನ್ಯೂ ಮಾಡ್ಬೇಕಂತಿದ್ದೀನಿ. ನನ್ನ ಹೆಸರು ಖುಷಿ ಅಂತ. ನಾನು 2 ಇಯರ್ಸಿಂದ ಕಲಿತಿದ್ದೀನಿ. ಈಗ ನಾನು ಯೆಲ್ಲೋ ಬೆಲ್ಟ್, ನೆಕ್ಸ್ಟ್ ಆರೆಂಜ್ ಬೆಲ್ಟ್ ಎಕ್ಸಾಮ್ಗೆ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ. ನನಗೆ ಕರಾಟೆ ಕಲಿಯೋಕ್ಕೆ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ನಾನು ಫಿಸಿಕಲಿ ಸ್ಟ್ರಾಂಗ್ ಆಗಿದ್ದೀನಿ. ನನ್ನ ಟೀಮಿಗೆ ನಾನು ತುಂಬಾ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್, ಮತ್ತು ನಾವು ಸೆಲ್ಫ್ ಡಿಫೆನ್ಸ್ ಮಾಡ್ಬೋದು, ಮತ್ತು ನಾವು ಸೇಫ್ ಆಗಿ ಇರ್ಬೋದು. मेरा नाम है सांची. मैं 1 साल से कराटे सीख रही हूँ. कराटे से मेरे को बहुत फिज़िकल और स्ट्रेंथ मिली है. सेल्फ डिफेंस के लिए बहुत अच्छा होता है कराटे. मैं अभी येलो बेल्ट में आने वाली हूँ. आज हमारा एग्ज़ाम है. ಫಿಸಿಕಲ್ ಮತ್ತು ಅದರ್ ಎಕ್ಸರ್ಸೈಸ್ ಇರುತ್ತೆ. ಅದಾದಮೇಲೆ ಬ್ರೇಕ್ ಇರುತ್ತೆ. ಬ್ರೇಕ್ ಆದಮೇಲೆ ಕಿಯಾನ್ ಬೇಸಿಕ್ಸಲ್ಲಿ ನಿಮ್ಮ ಓಕೆ. ಬೆಲ್ಟ್ ಅಂದರೆ ಏನು, ಕಥಾ ಅದು ಬ್ಲಾಕ್ ಕೇಸರಿ ಏನು, ಅದು ಮಾಡಿ ತೋರಿಸ್ಬೇಕು. ಓವರಾಲ್ ಡೆವಲಪ್ಮೆಂಟ್ ನಮ್ಮ ಕ್ಲಾಸಲ್ಲಿ ಇರುತ್ತೆ. ಇದು ನಮಗೆ ಎಕ್ಸಾಮ್ ಸೀಕ್ವೆನ್ಸ್. ಅರ್ಥ ಆಯ್ತಲ್ಲ? ಫಿಸಿಕಲ್ ಎಕ್ಸರ್ಸೈಸಸ್, ದೆನ್ ಬ್ರೇಕ್. ನಿಮಗೆ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಿಲ್ಲ ಮೈಂಡ್ ಅಂತ ಹೇಳಿದ್ರೆ ನೀವು ಇನ್ಫಾರ್ಮ್ ಮಾಡಿ. ಅರ್ಥ ಆಗುತ್ತಾ? ಸೊ ನಿಮ್ಗೆ ಎಷ್ಟು ಕೌಂಟ್ ಇದೆ ಅಂದರೆ 7-8 ನೀವು ಮಾಡಲೇಬೇಕು. ಬಿಲೋ 5 ಯಾರಾದರೂ ನೀವು ಕೌನ್ಸಿಲಿಂಗ್ ನಿಂತಿಸ್ಬಿಟ್ರೆ 5. ಅರ್ಥ ಆಗುತ್ತೆ ಹೇಳೋದು? 10 ಕೌಂಟ್ ಹೇಳಿದ್ರೆ ನೀವು 7 8 ಮಾಡಲೇಬೇಕು. 2-3 ಕೌಂಟ್ ನಿಮಗೆ ಮಿಸ್ ಮಾಡ್ಬೋದು, ಸ್ಕಿಪ್ ಮಾಡ್ಬೋದು. ಕ್ಲಿಯರ್? ವೇಸ್ಟ್ ನೆಕ್ ಅಪ್, ಜಾನ್ ಅಪ್, ಜಾನ್ ಅಪ್, ಜಾನ್ up, down, up, down, up. Without, all together. 2, 3, 4. ಈಗ ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟ ಕುರಿತು ಮಾಹಿತಿ. ಈಗ ಪೊಲೀಸ್ ಪ್ರಕಟಣೆ. ನಿಲ್ಲಿ. ಅಪರಿಚಿತ ವಸ್ತುಗಳನ್ನು ಮುಟ್ಟಬೇಡಿ. ಇಂತಹ ವಸ್ತುಗಳಿಂದ ಸುರಕ್ಷಿತ ಅಂತರದಲ್ಲಿರಿ. ಕಾರಣ ಅವುಗಳಿಂದ ಯಾವುದೋ ರೀತಿಯ ದುರ್ಘಟನೆ ಸಂಭವಿಸಬಹುದು. ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಸಂತೆ, ಸಿನಿಮಾ ಹಾಲ್ ಮುಂತಾದ ಸಾರ್ವಜನಿಕ ಸ್ಥಳಗಳಲ್ಲಿ ಇಂತಹ ಸಂಶಯಾಸ್ಪದ ವಸ್ತುಗಳು ಕಂಡುಬಂದರೆ ಸಮೀಪದ ಪೊಲೀಸ್ ಠಾಣೆಗೆ ಸಂಪರ್ಕಿಸಿರಿ. ನಿಮ್ಮ ದೂರುಗಳನ್ನು ಪೊಲೀಸ್ ಕಂಟ್ರೋಲ್ ರೂಮ್ ಸಂಖ್ಯೆ 100 ಅಥವಾ 083922581000ಗೆ ನೀಡಿರಿ. ಬಳ್ಳಾರಿ ಜಿಲ್ಲಾ ಪೊಲೀಸರ ವತಿಯಿಂದ ಜನಹಿತಾರ್ಥ ಪ್ರಕಟಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಗಣೇಶ ಚತುರ್ಥಿ ನಿಮಿತ್ತ ಮಾಲಿನ್ಯ ನಿಯಂತ್ರಣ ಮಂಡಳಿಯೊಂದಿಗೆ ಸಭೆ ನಡೆಸಿದ ಸಚಿವ ಆನಂದ್ ಸಿಂಗ್. ಹರಿಶಿನ ವಿಗ್ರಹ ಪ್ರತಿಷ್ಠಾಪಿಸಲು ಕರೆ ನೀಡಿದ ಸಚಿವರು. ಮೈಸೂರಿನಲ್ಲಿ ವಿದ್ಯಾರ್ಥಿನಿ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ. ರಾಜ್ಯವ್ಯಾಪಿ ಭುಗಿಲೆದ್ದ ಪ್ರತಿಭಟನೆ. ತಪ್ಪಿತಸ್ಥರಿಗೆ ಶಿಕ್ಷೆ ನೀಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ ವಿದ್ಯಾರ್ಥಿ ಸಂಘಟಕರು. ಉದ್ಘಾಟನೆಗೊಂಡ ಕುರುಹಿನಶೆಟ್ಟಿ ಕಲ್ಯಾಣ ಮಂಟಪ. 20 ಲಕ್ಷ ಅನುದಾನ ನೀಡಿದ ಸಚಿವ ಆನಂದ್ ಸಿಂಗ್ ಅವರಿಗೆ ಅಭಿನಂದಿಸಿದ ಸಮಾಜದ ಮುಖಂಡ ಬಸವರಾಜ್ ನಾಲತ್ವಾಡ್. 36 ಲಕ್ಷ ಮೊತ್ತದಲ್ಲಿ ನಿರ್ಮಾಣಗೊಳ್ಳಲಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು. ತನ್ನಿಮಿತ್ತ ನೆರವೇರಿದ ಭೂಮಿ ಪೂಜೆ. ಗಲ್ಲಿಗೆ ನುಗ್ಗುತ್ತಿರುವ ಡ್ರೈನೇಜ್ ನೀರು. ರೋಗದ ಭೀತಿಯಲ್ಲಿ ಬದುಕುತ್ತಿರುವ 24ನೇ ವಾರ್ಡಿನ ನಿವಾಸಿಗರು. ಇತ್ತ ಗಮನ ಹರಿಸಬೇಕಿದೆ ನಗರಸಭೆ. ಕರಾಟೆ ಬೆಲ್ಟ್ ಪಡೆಯುವ ಕುರಿತು ನಡೆದ ಪೂರ್ವ ಪರೀಕ್ಷೆ.
ಧೈರ್ಯ ಹಾಗೂ ಆತ್ಮವಿಶ್ವಾಸ ಮೂಡಿಸುವಲ್ಲಿ ಕರಾಟೆ ಸಹಕಾರಿ. ಖುಷಿ ಹಂಚಿಕೊಂಡ ಕರಾಟೆ ವಿದ್ಯಾರ್ಥಿನಿಯರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.